ಇವತ್ತು ನಿಮಗೆಲ್ಲ ಒಂದು ರೀತಿ ಪ್ರಮುಖವಾದ ದಿನ ಅಂತಲೇ ಹೇಳ್ಬೋದು. ದರ್ಶನ್ ಅವರ ಜೊತೆಗೆ ಯಾರೆಲ್ಲ ಇರ್ತೀರಾ ಅವರಿಗೆ ಇವತ್ತು ಅವ್ರಿಗೆ ಹೈಕೋರ್ಟಲ್ಲಿ ಮಧ್ಯಂತರ ಜಾಮೀನು ಕೇಸ್ ವಿಚಾರಣೆ ನಡೀತಿದೆ. ಸೊ ಬೇಲ್ ಸಿಗುವಂಥ ಚಾನ್ಸಸ್ ಕೂಡ ಇದೆ, ಮುಂದೂಡಿಕೆ ಕೂಡ ಆಗ್ಬೋದು. ಸೊ ಏನು ಹೇಳ್ತೀರಿ ನಿಮ್ಮ ಎಲ್ಲರೂ ಐ ಥಿಂಕ್ ಅವ್ರಿಗೂ ಗೊತ್ತು, ನಮಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತು, ಕಾನೂನು ಅಂತ ಬಂದಮೇಲೆ ಎಲ್ಲರೂ ತಲೆ ಬಾಗಲೇಬೇಕು. ಆಮೇಲೆ ಈ ಮ್ಯಾಟ್ರ್ ಬಂದು ಕೋರ್ಟಲ್ಲಿದೆ, ಇಲ್ಲಿ ಯಾರೂ ಡಿಸಿಷನ್ಸು ಇಲ್ಲ, ನಾವೇನೂ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಆಬ್ವಿಯಸ್ಲಿ ಒಂದು ವೆಲ್ ವಿಷರು, ಅವರು ಒಂದು ಅಣ್ಣನ ಸ್ಥಾನದಲ್ಲಿ ಇರೋರು ನನಗೆ ಕನ್ನಡ ಚಿತ್ರರಂಗದಲ್ಲಿ ನಾನು ಬಂದಾಗಿಂದ. ಸೊ ಐ ಥಿಂಕ್ ನನಗೆ ಹರ್ಸೋದು ಒಂದೇ, ಭಗವಂತ ಅಂತ ಕೇಳೋದು ಒಂದೇ, ದೇವರ ಹತ್ರ ಕೇಳೋದು. ಎಲ್ಲೋ ಒಂದು ಕಡೆ ಇದರಿಂದ ಪಾಪ ಅವ್ರಿಗೆಲ್ಲ ಒಂದು ಆಚೆ ಬರಲಿ, ಇದರಿಂದ ಅದೊಂದು ಮುಕ್ತಿ ಸಿಗಲಿ. ಆ್ಯಂಡ್ ಅದೊಂದು ಆಗಲಿ ಅಂತ. ವಿಚಾರಿಸಿದ್ರ ಅವ್ರ ಹೆಲ್ತ್ ಕಂಡೀಷನ್ ಹೇಗಿದೆ ಏನಿದೆ? ಇಲ್ಲ, ದಿನಕರ್ ಸರ್ ಜೊತೆ ಮಾತಾಡ್ತೀನಿ, ಯಾಕಂದರೆ ಕೋರ್ಟಲ್ಲಿ ಇರೋದ್ರಿಂದ ಯಾರೂ ಏನು ಫೋನ್ ಮಾಡೋಕ್ಕಲ್ಲ, ಮಾತಾಡೋಕ್ಕಲ್ಲ. ಆಮೇಲೆ ಆಬ್ವಿಯಸ್ಲಿ ಫೋನ್ಸು ಇರೋಲ್ಲ. ಸೊ ನಂಗೆ ಟಚಲ್ಲಿ ದಿನಕರ್ ಸರ್ ಜೊತೆ ಅವಾಗ ಕೇಳ್ತಾ ಇರ್ತೀನಿ ಹೆಂಗಿದ್ದಾರೆ ಏನು ಅಂತ. ಸೊ ಅದೇ ಹಾಸ್ಪಿಟಲ್ ಅಲ್ವಾ, ಹಾಸ್ಪಿಟ್ಲು, ಆಮೇಲೆ ಪ್ರೊಸೀಜರ್ಸು, ಡಾಕ್ಟರ್ ಕೋರ್ಟ್ ಪ್ರೊಸೀಜರ್ ನಡೀತಾ ಇದೆ ಅಂತ. ಅವ್ರ ನಿರೀಕ್ಷೆಯಲ್ಲಿ ಇದ್ದಾರಾ ಸರ್ ಇವತ್ತೇನಾದರೂ ಬೇಲ್ ಸಿಗುತ್ತೆ? ಹೋಪ್ಫುಲಿ, ಆಬ್ವಿಯಸ್ಲಿ ಯಾರಿಗೆ ಆದರೂ ಅದು ಇದ್ದೇ ಇರುತ್ತಲ್ಲ, ಎಲ್ಲೋ ಸಿಕ್ಬಿಟ್ರೆ ಸಾಕಪ್ಪ ದೇವ್ರು ಅಂತ. ಸೊ ನಮಗೂ ಅದೇ ನಿರೀಕ್ಷೆ ಇದೆ. ಫೈನಲಿ ಈಗ ದಾಸರಳ್ಳಿ ಸಿನಿಮಾ ಎಷ್ಟು ಅಂದರೆ ಸದ್ಯದಲ್ಲೇ ಬರ್ತಿದೆಯಾ, ಹೇಗೆ ಏನು ಅಂತ? ಫೆಬ್ರವರಿ 2nd ವೀಕಲ್ಲಿ ರಿಲೀಸ್ ಮಾಡ್ತಾರೆ. ಅಲ್ಲಿವರೆಗೂ ಪ್ರಮೋಷನ್ ಇದೆ, ಯಾಕಂದರೆ ನಂದು ಇನ್ನೊಂದು ಸಿನಿಮಾ ತಲ್ವಾರ್, ನಾನು ಹೇಳ್ದಂಗೆ January 24th ರಿಲೀಸಿಗೆ ರೆಡಿ ಇದೆ. ಸೊ ಅದಕ್ಕೆ ಒಂದು 2 weeks ಮುಂದಕ್ಕೆ ಹಾಕಿ ರಿಲೀಸ್ ಮಾಡ್ತಾರೆ. ಒಳ್ಳೆಯದಾಗಲಿ ನಿಮಗೆ. ಸೊ ನೋಡಿದ್ರಲ್ಲ, ಇದಿಷ್ಟು ಧರ್ಮಕೀರ್ತಿ ರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.